ಕೆಳಗಿಂದ reading and writing. Then it comes to IQ, into EQ. ತುಂಬ ವಾಸ್ತಿ. The soft skills ಸಿಕ್ತು ನಿಮಗೆ, ಸಿಕ್ತು ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿದ್ದು, ವೀಕ್ನೆಸ್ಗಳನ್ನ ಕಡಿಮೆ ಮಾಡ್ಕೊಂಡ್ರಿ, ಫ್ರೆಂಡ್ಸನ್ನ ಜಾಸ್ತಿ ಮಾಡ್ಕೊಂಡ್ರಿ, ಆಪರ್ಚುನಿಟೀಸನ್ನ ಬಳಸ್ಕೊಂಡ್ರಿ. This is what I would like to start. Okay, people are going to get it at the one day. Now I'd like to know where are you? Philips pass ಆಗುತ್ತೆ. Mains ಅಲ್ಲಿ ಬಂದಾಗ Philips ಪಾಸ್ ಬೈ 200 200 ಮೊದಲ ಬೇರೆ ತರ ಇದೆ. Paper 1 and paper 2. Paper 1 is almost GS general studies. Paper 2 is the aptitude test ಅಂತ ಕರೀತೀವಿ. ಇದು ಇಂಗ್ಲಿಷ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಗ್ರಾಫ್ಸ್ ಇರುತ್ತೆ, ಮತ್ತೆ ಅನಾಲಿಟಿಕಲ್ ಎಬಿಲಿಟಿ ಇರುತ್ತೆ. ಮತ್ತೆ ಇಂಗ್ಲಿಷ್ ಜೊತೆಗೆ ಗ್ರಾಮರ್ ಸ್ವಲ್ಪ ಹೇಳಿರ್ತಾರೆ, ಅದು ಕಾಂಪೋಸಿಷನ್ ಅಂತ ತಗೊಳ್ತಾರೆ. ತುಂಬ ಸುಲಭವಾಗಿರುತ್ತೆ. ಒಂದು ಆಪ್ಟಿಟ್ಯೂಡ್, ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಇರುತ್ತೆ, ಇನ್ನೊಂದು ಜನರಲ್ ಸ್ಟಡೀಸ್. ಪ್ರಿಲಿಮ್ಸ್ಗೆ ಬಹಳ ಸರಳ. ಇದು ಯೂಶಲ್ ಆಗಿ ಕರೆಯೋದು ಜನವರಿ ಎಂಡ್ ಅಥವಾ ಫೆಬ್ರವರಿ ಬಿಗಿನಿಂಗ್. ಈ ಸರ್ ಜನವರಿ ಕರೆಯೋದು. ಎಕ್ಸಾಮ್ ನಡೆಯೋದು ಮೇ 3rd ವೀಕ್ ಅಥವಾ 4th ವೀಕ್. ಯೂಸ್ ವರ್ಡ್ ಆ್ಯಂಡ್ ಇಟ್ ಶುಡ್ ಬಿ ಆಡಿಬಲ್. ತುಂಬ ಜನಕ್ಕೆ ಆನ್ಲೈನ್ ಇರುತ್ತೆ. ತುಂಬ ಜನ ನಾನು ಇವತ್ತು ಹೇಳಿಸ್ದೆ ಅಲ್ವಾ, ನೀವು ಏನು ಮಾಡ್ತೀರಿ ಹೇಳಿ ಅಂತ. ಕೆಲವರು ನನಗೆ ಕೇಳಿಸ್ತಿಲ್ಲ, ಜಸ್ಟ್ ಐ ಪ್ರಿಟೆಂಡೆಡ್, ನನಗೆ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸರಿ ಹೇಳಿ. ಅವ್ರ ವಾಯ್ಸು ಲೋ ಇದೆ, ನಂಗೆ ರೀಚ್ ಆಗಿಲ್ಲ. ಕೆಲವೊಂದು ಕ್ಲಿಯರ್ ಇದೆ, ರೀಚ್ ಆಗಿದೆ. ಕೆಲವರು ಜಾಸ್ತಿನೇ ಕ್ಲಿಯರ್ ಇದೆ, ಓಕೆ ಗದರ್ಸ್ಬಿಟ್ಟಾಗುತ್ತೆ. ಇಂಟರ್ವ್ಯೂ ಹಾಗೆ ಕೂತಿರ್ತೀರಿ, ಅವ್ರು ಕೇಳೋ ಪ್ರಶ್ನೆ, ನಿಮಗೆ ಉದ್ವೇಗ ಆತಂಕ ಎಲ್ಲ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದ್ರಿಂದ ಅಂತಾನೆ ಇಟ್ಸ್ ಓಕೆ. ದೇ ಆಲ್ಸೋ ಅಂಡರ್ಸ್ಟ್ಯಾಂಡ್, ಮೇಕ್ ಕಂಫರ್ಟಬಲ್. ಅವರೇ ಹೇಳ್ತಾರೆ, ಕೂತ್ಕೊಳ್ಳಿ, ಹೇಗಿತ್ತು ಊಟ ತಿಂಡಿ, ಸಾಕೆ ಅಂತ ಬೆಳಗ್ಗೆ ಹೆಂಗೆ ಬಂದ್ರಿ, ಯಾವ ಪರಿಸ್ಥಿತಿ ಬಂದ್ರಿ, ಹಿಂಗೆ ಹರಟೆ ಹೊಡೆದು ನಿಮ್ಗೆ ಕೂಲ್ ನೋಡ್ತಾರೆ. ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ದ ವೇ ಯು ಎಂಟರ್ ಇಂಟು ಎ ರೂಮ್, ಮುಖದಲ್ಲಿ ಫುಲ್ ನಾವು ಕಾನ್ಫಿಡೆನ್ಸು, ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಟೆಪ್ ಇಟ್ಕೊಂಡು ಒಳಗಡೆ ಬರ್ತಿದ್ದಂಗೆ ಕ್ಯಾಂಡಿಡೇಟ್ ನಾನೇ ತಗೋಬಾರ್ದು ಅಂತ ಇಂಪ್ರೆಷನ್ ಬಿತ್ತು ಅಂದರೆ ನಿಮ್ಮನ್ನು ಬಿಡೋದೇ ಇಲ್ಲ. ಅವರು ಬಿಡ್ಕೊಂಡೇ ಬಿಡ್ತಾರೆ. ಏನಾದ್ರು ಪ್ರಶ್ನೆ ನೀವು ತಪ್ಪು ಹೇಳಿದ್ರು ಅದು ಸರಿ ಉತ್ತರ ಬರೋದು ಮಾಡ್ತಾರೆ. 2 ಉತ್ತರ ಅವರೇ ಹೇಳಿ ಸರಿ ಸರಿ ಬಂತು ನಿಮ್ಮ ಇಲ್ಲ. ಅದು ಆಚೆ ಹೇಳಿ ತಪ್ಪಲ್ವಾ? ಹೌದು ಸರ್, ಮತ್ತೆ ಈಗ ಬಿಕಾಸ್ that impression lasts long. ಎಲ್ಲರೂ ಪಾಸಿಟಿವ್ ಥಿಂಕ್ ಮಾಡೋದು, ಎವ್ರಿಥಿಂಗ್ ಇಸ್ ಪಾಸಿಟಿವ್. ಪಾಸಿಟಿವ್ ಥಿಂಕಿಂಗ್ ಅಂತ ಸಣ್ಣ ಉದಾಹರಣೆ ಮಾಡ್ಕೊಂಡು ನಾವು ಒಲಿಂಪಿಕ್ಸ್ ಬಗ್ಗೆ ಎಲ್ಲರೂ ವೆರಿ ಮಚ್ ಕಾನ್ಷಿಯಸ್. ಸೈಕಲ್ ಒಲಿಂಪಿಕ್ಸ್ ಇವಾಗಲೂ ಫಸ್ಟ್ ಅಟೆಂಪ್ಟ್. ಯಾವುದೇ ಗೇಮ್ಸಿಗೆ ಹೋದ್ರು ಫಸ್ಟ್ ಮೆಡಲ್ ಶೂಟ್ ಆಗೋದೆ ವೇಟ್ ಲಿಫ್ಟಿಂಗಲ್ಲಿ. ಯಾಕಂದರೆ ಅದು 25 to 30 ನಿಮಿಷದಲ್ಲಿ ಮುಗಿದೋಗುತ್ತೆ. ಒಂದು 20 ಜನ ಇರ್ತಾರೆ, ಪಟ್ ಅಂತ ಹಿಂಗಂತಾರೆ, 3 ಬಲ್ಬ್ಗಳು, 2 ವೈಟು 1 ರೆಡ್ ಬಂದ್ರೂ ಪಾಸ್, 3 ರೆಡ್ ಬಂದ್ರೆ ಹೋಯ್ತು, ಅಥವಾ 2 ರೆಡ್ ಬಂದು ವೈಟ್ ಬಂದು ಹೋಯ್ತು, 3 ವೈಟ್ ಬಂದರೆ ಪಾಸು, 2 ವೈಟ್ ಬಂದು ಪಾಸು. ತುಂಬ ಸಿಂಪಲ್. 25 ನಿಮಿಷದಲ್ಲಿ ಒಂದು ಗೋಲ್ಡ್ ಮುಗಿದೋಗ್ಬೋದು. ಫಸ್ಟ್ ಭಾರತ ಈ ಒಲಿಂಪಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಇದ್ದ ಯಾರತ್ತಂದ್ರೆ ಮೊಬೈಲಲ್ಲಿ ಆಕ್ಟಿವೇಶನ್ ಇತ್ತು ಅಂತ ಕ್ಲಿಕ್ ಮಾಡಿ ಫ್ಲಾಸ್ಬರಿ ಇಲ್ಲ, ಫ್ಲಾಸ್ಬರಿ ಅಂದರೆ ಗೊತ್ತಾಗೋದಿಲ್ಲ, ಫ್ಲಾಸ್ಬರಿ ಫ್ಲಾಪ್ ಅಂತ ಗೊತ್ತಾಗುತ್ತೆ. ಬಹಳ ಜನಕ್ಕೆ ಫ್ಲಾಪ್ ಅಂದ್ರೆ ಫ್ಲಾಸ್ಬರಿ ಏನು ಫ್ಲಾಪ್ ಅಂದ್ರೆ ಫ್ಲಾಸ್ಬರಿ ಫ್ಲಾಪ್ ಅಲ್ಲ, ಫ್ಲಾಸ್ಬರಿ ಸಕ್ಸಸ್. ಇಟ್ ವಾಸ್ ಇನ್ ಬೆಸ್ಟ್ ಪಾಯಿಂಟ್ ಇನ್ ಹೈ ಜಂಪ್ ವಾಸ್. ಹೈ ಜಂಪಿಗೆ ನೀವು ಬಹುಶಃ ಯಾರೋ ಸ್ಪೋರ್ಟ್ಸ್ ಮನ್ ಅಂತ ಗೊತ್ತಿರುತ್ತೆ, ನೀವು ಹೇಳಿದ ಇದಕ್ಕೆ ಅವರು ಅದನ್ನು ಫಿಟ್ ಮಾಡ್ತಾರೆ. ಅದು ಸೊನ್ನೆ ಇರ್ಬೋದು ಅಥವಾ ಬಾರ್ ಇರುತ್ತೆ, ಆ ಬಾರ್ನ ಸುಮ್ಮನೆ ಇಟ್ಟಿರ್ತಾರೆ, ಅದು ಫಿಕ್ಸ್ಡ್ ಅಲ್ಲ. ನೀವು ಕಾಲು ಟಚ್ ಆದ್ರೆ ಆಗೋದಿಲ್ಲ, ಸುಮ್ಮನೆ ಇರ್ತದೆ. ಮನುಷ್ಯ ಎಷ್ಟು ಹತ್ರ ಇದ್ದಾರೆ
ಅಪಾಯಿಂಟ್ ಆಗಲಿಕ್ಕೆ ಹಾರಲಿಕ್ಕೆ ಸಾಧ್ಯ ಅಂತ ಜೂನ್ 1968 ಜನ ಬಿಲೀವ್ ಮಾಡಿದ್ರು. ಯಾವ 6.5 ಫೀಟ್ ಹಾರಿದ್ದ ಬಹಳ ಜಾಸ್ತಿ. ಈ ಥರದನ್ನ 3 ಅಟೆಂಪ್ಟ್ ಕೊಡ್ತಾರೆ, ಗಮನಿಸಿರ್ಬೇಕು. ಫಸ್ಟು, ಸೆಕೆಂಡು, ಥರ್ಡ್. ಮೊದಲನೇ ಅಟೆಂಪ್ಟ್ ಎಲ್ಲರೂ ಹಾರದ ಹಾಗೆ ಇವನು ಹಾರದ. ಕ್ವಾಲಿಫೈಯಿಂಗ್ಗೆ 3.5 ಆಗಿದ್ದು. ಓಕೆ. ನೆಕ್ಸ್ಟ್ ಸೆಕೆಂಡ್ ಅಟೆಂಪ್ಟಿಗೆ ವಯಸ್ಸಿಗೆ ಕೆಲಸ ಬರ್ಕೊಂಡಿರುತ್ತೆ. ನಿಮ್ಮ ಏಜ್ ಇವಾಗ ಸಪೋಸ್ 20, ಕ್ರಾನಲಾಜಿಕಲ್ ಏಜ್, ಫಿಸಿಕಲ್ ಏಜ್. ಬಟ್ ನೀವು ನಿಮ್ಮ ಏಜ್ಗಿಂತ ಜಾಸ್ತಿನೇ ತಿಳ್ಕೊಂಡಿದ್ದೀರಿ. ನೆಟ್ ಇವು ಎಲ್ಲ ಬರೋದ್ರಿಂದ ನಿಮ್ಮ ಏಜು 20ಕ್ಕಿಂತ ಜಾಸ್ತಿ ಇರೋದ್ರಿಂದ 22, 23 ಹಿಂಗೆ ಇಟ್ಕೊಳ್ಳೋದು, ಜಾಸ್ತಿನೇ ಇಟ್ಕೊಳ್ಳೋದು. ಇವಾಗ ಕ್ವಾಲಿಫೈಡ್ ಮಲ್ಟಿಪ್ಲೈಡ್ ಬೈ 100 ಗ್ಯಾರಂಟಿ ಇದು ಮೋರ್ ದ್ಯಾನ್ 100ಗೆ ಹೋಗುತ್ತೆ. ಹೌದಲ್ಲ? ಇದನ್ನೇ IQ ಅಂತ ಕರೀತಾರೆ. 100ಇಂದ 110 ವರೆಗೆ, ಸಾರಿ 90ಇಂದ 110 ವರೆಗೆ ನಾರ್ಮಲ್. ಸ್ವಲ್ಪ ಕಡಿಮೆ ತಿಳ್ಕೊಂಡಿದ್ದೀವಿ ಅಂದರೆ ಅವಮಾನ ಇರಲ್ಲ. ಚೂರು ಜಾಸ್ತಿ ತಿಳ್ಕೊಂಡಿದ್ದೀವಿ ಅಂದರೆ ಹೋಗಬೇಕಿಲ್ಲ. 190 110ಇಂದ ಮುಂದಕ್ಕೆ ಜೀನಿಯಸ್ ಅಂತ ಕರೀತೀವಿ. 148 ಜೀನಿಯಸ್ ಪ್ಲಸ್. ಅಲ್ಲಿಂದ ಮುಂದೆ ಐನ್ಸ್ಟೈನ್ ಎಲ್ಲ ಬಹಳ ದೊಡ್ಡ ವ್ಯಕ್ತಿಗಳು. ಅದಕ್ಕಿಂತ ಕಮ್ಮಿ ಇದ್ರೆ ಇಲ್ಲಿ ರೇಷಿಯೋ ಕಮ್ಮಿ ಆಗಿರುತ್ತೆ. ನೀವು ಫಿಸಿಕಲ್ ಏಜ್ಗಿಂತ ಮೆಂಟಲ್ ಏಜ್ ಡೌನ್ ಆಗಿರುತ್ತೆ. ಹಾಗಾಗಿ ಬಯಸ್ಕೊಳ್ತೀವಿ. ಅದೇನೇನು ಬಯಸ್ಕೊಳ್ತೀವಿ ಅವೆಲ್ಲ ಬಿಟ್ಟರೆ ಇದು IQ ಜಾಸ್ತಿ ಇದೆ ಡಬ್ಬ ಬರುತ್ತೆ ಅನ್ನೋರಿಗೆ ಬಿಹೇವಿಯರೇ ಬಂದಿರೋಲ್ಲ. ದೌಲತ್ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಮರ್ಯಾದೆ ಕೊಡೋದು ಗೊತ್ತಿರಲ್ಲ. ದೊಡ್ಡದಾಗಿ ಯಾರೋ ಒಬ್ಬರು ಗೆಸ್ಟ್ ಬಂದಿರ್ತಾರೆ ಅಂತ ಹೇಳಿದ್ರೆ ಅವರು ಇದರಲ್ಲಿ ಏನೇನೋ ಮಾತಾಡೋದು, ದೊಡ್ಡ ಮನುಷ್ಯ ಬಾಯಿ ಮಾತಾಡೋದು. ಈ ಬಿಹೇವಿಯರ್ ಅದು EQ, ಇಮೋಷನಲ್ ಕ್ವಶನ್. ಯಾರ ಜೊತೆ ಹೆಂಗೆ ಮಾತಾಡೋದು, ಹೇಗೆ ಬಿಹೇವ್ ಮಾಡೋದು. ಇತ್ತೀಚೆಗೆ ಎಲ್ಲ CV-ನಲ್ಲಿ ಕೊನೆಗೆ ರೆಫರಲ್ಸ್ ಅಂತ ಕೊಟ್ಟಿರ್ತಾರೆ. ಎಲ್ಲವೂ ಕ್ಲೀನ್ ಆಗಿದ್ರೆ ಸರಿ ಆಗಲ್ಲ. ಮನೆಯಲ್ಲಿ ನಮ್ಮಲ್ಲಿ ಪುಸ್ತಕವೆಲ್ಲ ಹರ್ಕೊಂಡಿದ್ರೆ ನಾವು ಓದಿಸ್ಕೊಂಡು ಬರೋದು ಎಲ್ಲ ನೀಟ ವ್ಯಾಕ್ಟಲ್ಲಿ ಇಟ್ಟರೆ ಎಲ್ಲ ಚೆನ್ನಾಗಿದೆ, ತೆಗೆದು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಅದರಿಂದ ನಾನು ಒಂದು ಬುಕ್ ಓದಿ ಅರ್ಥ ಹಿಂಗಿಡಬೇಕು, ಇನ್ನೊಂದು ಬುಕ್ ಹಿಂಗಿರಬೇಕು, ಮತ್ತೊಂದು ಇದನ್ನು. ಹೌದು. Yes, I think I covered these 3 topics. Sir, ಮುಗಿಸಿದ್ದೀನಿ. ಇವ್ರು ಪ್ರಶ್ನೆ ಕೇಳಿ ಕ್ಲಾಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನನಗೆ ಇಂಗ್ಲೀಷ್ ಬರಲ್ಲ. ಏನೋ ಕಷ್ಟಪಟ್ಟು ಬಿಸ್ನೆಸ್ ಸ್ವಲ್ಪ ಅಂದರೆ ನಾನು ಫೀಸ್ ಹೋಗ್ಬೇಕಾದ್ರೆ ಇಂಗ್ಲೀಷನ್ನು ಅಷ್ಟು ಕಷ್ಟ ನನಗೆ ಯಾಕಾರು ಮಾಡಿದೆ ಫೀಸ್ ಆಯ್ತು ಅಂದ್ಬಿಟ್ಟು ನನಗೆ. ಯಾಕೆ ಇಂಗ್ಲೀಷೇ ಬರಲ್ಲ. ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಆಗಲೇ ವಿಷಯ, ಇಂಗ್ಲೀಷೇ ಬರಲ್ಲ. ಏನೋ ಪಾಸ್ ಆಗಿಬಿಟ್ಟಿದ್ದೀನಿ, ಫಿಸಿಕ್ಸ್ ಮಾಡ್ಬಿಟ್ಟಲ್ವಾ, ಇನ್ನು ನಮ್ಮ ಲೈಫಲ್ಲಿ ಸೈನ್ಸ್ ಬರಲ್ಲ ನಾನು ಅಂತ ಡಿಸೈಡ್ ಮಾಡ್ತಾರೆ. ಸೆಕೆಂಡ್ ಪೀಸಲ್ಲಿ ಹೋಗ್ಬಿಟ್ಟಿದ್ದೀನಿ, ಇನ್ನು ನನಗೆ ಆಗಲ್ಲ, ಇಂಗ್ಲೀಷ್ ಎಲ್ಲ ಇದೆ ಅಂತ. ಅನ್ಫಾರ್ಚುನೇಟ್ಲಿ ನನಗೆ BS ತುಂಬ ಆಸೆ, ಜಾಯ್ನ್ ಆಗಿರ್ಬೇಕಾಗುತ್ತೆ. ಇಲ್ಲಿ ಬಂದು ಕ್ಲಾಸ್ಗೆಲ್ಲ ಇಂಗ್ಲೀಷ್ ಪಾಠ ಮಾಡ್ತಿದ್ದಾರೆ. ಈಗ ಆಶ್ಚರ್ಯ ಎಲ್ಲ ಇಂಗ್ಲೀಷ್ ಪಾಠ. ಅಂದರೆ ಇದು ಎಸ್ಪೆಷಲಿ ಡೆವಲಪ್ಮೆಂಟ್, ಅಂದರೆ ಅವ್ರಿಗೆ ಬೇಕಂತ ಕುಡಿಯೋ ನೀರು ಇರ್ಬೋದು, ಅಲ್ಲಿರೋ ಜನಗಳಿಗೆ ಮನೆಗಳಿರ್ಬೋದು, ನಿವೇಶನ ಇರ್ಬೋದು, ಆ ಥರದ ಮೂಲಭೂತ ಸೌಲಭ್ಯಗಳನ್ನು ನೀಡುವಂಥದ್ದು ಪಂಚಾಯತ್ ಕೆಲಸ. ಇದೇನಾಯಿತು, ಇಲ್ಲಿ ಇದುವರೆಗೂ ಗ್ರಾಮ ಪಂಚಾಯತ್ಗಳಲ್ಲಿ ಒಬ್ಬ ಪರ್ಫೆಕ್ಟಾಗಿ ಎಜುಕೇಟೆಡ್ ಅಂದರೆ ಒಬ್ಬ ವೆಲ್ ನಾಲೆಜ್ ಪರ್ಸನ್ ಇರಲಿಲ್ಲ. ಇದುವರೆಗೆ ಏನಾಗಿತ್ತು ಅಂದರೆ ಅಲ್ಲೇ ಲೋಕಲ್ ಅವ್ರು ಯಾರೋ SSLC ಮಾಡಿದವರು, 7th ಮಾಡಿದವರು, ವಾಟರ್ಮನ್ಸ್ ಆದವರು ಅಥವಾ ಬಿಲ್ ಕಲೆಕ್ಟರ್ ಆದವರು ಅವರೇ ಪ್ರಮೋಷನ್ ಆಗಿಬಿಟ್ಟು ಸೆಕ್ರೆಟರಿಗಳಾಗಿದ್ದರು 90%. ಉಳಿದಿರೋ 10% ಕಾಂಪನ್ಸೇಟರಿ ಬೇಸ್ ಮೇಲೆ, ಅಂದರೆ ತಂದೆ ತೀರೋಗಿ ತಾಯಿ ತೀರೋಗಿ ಅವ್ರ ಜಾಬನ್ನು ಮಕ್ಕಳಿಗೆ ಕೊಡುವಾಗ ಅದನ್ನು ಸೆಕೆಂಡ್ ಡಿವಿಷನ್ ಕ್ಲರ್ಕಿಗೆ ಕೊಡೋದು. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ಇರೋದು ಪಂಚಾಯತ್ಗಳಲ್ಲಿದೆ ಸೆಕ್ರೆಟರಿ. ಸೊ ಅಲ್ಲಿಗೆ ಅವ್ರಿಗೆ ಕೊಟ್ಟರು. ಸೊ ಇದುವರೆಗೂ ಅಲ್ಲಿರೋ ಪೋಸ್ಟಿಂಗ್ಸ್ ಅಲ್ಲಿ ಎಲ್ಲರೂ ಅವರೇ. ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ಬರ್ತಾ ಇದೆ, ಹರಿದೋಗ್ತಿದೆ, ತಲುಪ್ತಾ ಇದೆ ಜನಗಳಿಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಕೆಲವೊಂದು ಜನ ಸೇರಿಕೊಂಡು ಬೇರೆ ಸ್ಟೇಟಲ್ಲಿ ಇರುವಂಥ ಈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕ್ರಿಯೇಟ್ ಮಾಡಿದ್ರು. ಫಸ್ಟ್ ಕ್ರಿಯೇಟ್ ಮಾಡಿದಾಗ
ಈ ಪೋಸ್ಟ್ಗೆ ಮಾಸ್ಟರ್ ಡಿಗ್ರಿ ವಿತ್ ಯಾವುದು ಮಾಸ್ಟರ್ ಡಿಗ್ರಿನೇ ಆಗಿರಬೇಕು ಅಂತ. ಅದು ಎಸ್ಪೆಷಲಿ ಪಬ್ಲಿಕ್ ಸರ್ವಿಸಲ್ಲಿ ಅವರು ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅಂತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಿರಬೇಕು ಅಥವಾ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕೇ ಮಾಡಿರಬೇಕು ಅಂತಲೇ ನೋಟಿಸ್ ಆಗಿದೆ. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕಲ್ಲೇ ಮಾಡಿರ್ಬೇಕು, ಯಾಕಂತಂದರೆ ಅಷ್ಟು ಬಗ್ಗೆ ಅವ್ರ ನಾಲೆಜ್ ಇರಲಿ, ಅವ್ರು ವರ್ಕ್ ಮಾಡೋದಕ್ಕೆ ಸುಲಭ ಆಗಿರ್ಬಿಟ್ಟು MSW ಆರ್ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿ ಆದವ್ರಿಗೆ ಕೊಡಬೇಕು ಅಂತ ಆಯಿತು. ಮತ್ತು ಲಾಸ್ಟಿಗೆ ಚೇಂಜಸ್ ಆಗ್ತಾ ಎನಿ ಗ್ರ್ಯಾಜುಯೇಟ್, ಅಟ್ಲೀಸ್ಟ್ ಎನಿ ಗ್ರ್ಯಾಜುಯೇಟ್ ಅಂತ ಆಯಿತು. ಸೊ ಆ ಟೈಮಲ್ಲಿ ಅವಕಾಶ ತುಂಬ ಜನರಿಗೆ ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇತ್ತು. ಸೊ ಈಗಲೂ ಏನು 2,500 ಜನ ಅಪಾಯಿಂಟ್ ಆಗಿದ್ದಾರೆ. ಇದರಲ್ಲಿ ಮೋರ್ ದೆನ್ 2,000 ಮೆಂಬರ್ಸು ಹ್ಯಾವ್ ದ ಡಬಲ್ ಗ್ರ್ಯಾಜುಯೇಟ್ಸ್, ಅವರೆಲ್ಲ ಡಬಲ್ ಗ್ರ್ಯಾಜುಯೇಟ್ಸ್, ಅವರೆಲ್ಲರೂ ಅಪಾಯಿಂಟ್ ಆದರು. ಅದರಲ್ಲಿ ಏನಾಗಬೇಕು ಗೊತ್ತಾ, ನೀವೆಲ್ಲ ಪೇಪರ್ ನೋಡುವಾಗ ಇದೇನಪ್ಪ ತುಂಬ ಕಷ್ಟ ಅಂತೆಲ್ಲ